ಇನ್ಮುಂದೆ ಪೊಲೀಸರು ಎಲ್ಲಿ ಬೇಕೋ ಅಲ್ಲಿ ಗಾಡಿಯನ್ನ ತಡೆದು ನಿಲ್ಲಿಸೋ ಆಗಿಲ್ಲ. ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಅಮಾನವೀಯ ವರ್ತನೆಗೆ ಮಗು ಸಾವನ್ನಪ್ಪಿತ್ತು. ಮಗು ಸಾವಿನ ಬಳಿಕ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಒಂದಷ್ಟು ಹೊಸ ರೂಲ್ಸ್ ಅನ್ನು ಕೂಡ ಮಾಡಿದೆ. ಕದ್ದು ಮುಚ್ಚಿ ಪೊಲೀಸರು ಗಾಡಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಹಿಡಿಯೋ ಆಗಿಲ್ಲ. ಟ್ರಾಫಿಕ್ ಪೊಲೀಸರ ಅಮಾನವೀಯ ವರ್ತನೆಗೆ ಮಂಡ್ಯದಲ್ಲಿ ಮಗು ಬಲಿಯಾಗಿತ್ತು. ಹೀಗಾಗಿ ಪೊಲೀಸರು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಒಂದಷ್ಟು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ವೆಹಿಕಲ್ ಚೆಕ್ಕಿಂಗ್ಗೆ ಹೊಸ ಮಾರ್ಗಸೂಚಿಯನ್ನ ಪೊಲೀಸರು ಬಿಡುಗಡೆ ಮಾಡಿದ್ದು, ಎಲ್ಲಿ ಬೇಕೋ ಅಲ್ಲಿ ಗಾಡಿಯನ್ನ ತಡೆ ಹಿಡಿದು ನಿಲ್ಲಿಸೋ ಆಗಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಬೈಕ್ ಕೀಯನ್ನು ಕೂಡ ಪೊಲೀಸರು ಕಿತ್ತುಕೊಳ್ಳೋ ಹಾಗಿಲ್ಲ. ಇನ್ನು ಯಾವೆಲ್ಲ ರೂಲ್ಸ್ ಜಾರಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಸಾಕಾರವಿಲ್ಲದೆ ವಾಹನಗಳನ್ನ ತಡೆದು ತಪಾಸಣೆಗೆ ಒಳಪಡಿಸಬಾರದು. ಯಾವುದೇ ಕಾರಣಕ್ಕೂ ಕೂಡ ಕಣ್ಣಿಗೆ ಕಾಣುವ ವಾಹನಗಳನ್ನ ಮಾತ್ರ ನಿಲ್ಲಿಸಬೇಕು. ಕಣ್ಣಿಗೆ ಕಾಣುವ ವಾಹನಗಳನ್ನ ಮಾತ್ರ ನಿಲ್ಲಿಸಬೇಕು. ಜಿಗ್ಜಾಗ್ ಮಾದರಿಯಲ್ಲಿ ಬ್ಯಾರಿಕೇಡ್ ಹಾಕಿ ವಾಹನವನ್ನ ತಡೆಯಬಾರದು. ಬೇಕಾಬಿಟ್ಟಿ ವಾಹನವನ್ನ ತಡೆಯಬಾರದು. ರಸ್ತೆಯಲ್ಲಿ ದಿಢೀರನೆ ಅಡ್ಡ ಬಂದು ವಾಹನ ನಿಲ್ಲಿಸುವಂತೆ ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ಹೇಳಬಾರದು. ರಸ್ತೆಯಲ್ಲಿ ಸಡನ್ ಆಗಿ ಅಡ್ಡ ಬಂದು ಪೊಲೀಸರು ಗಾಡಿಯನ್ನ ನಿಲ್ಲಿಸಬಾರದು. ವಾಹನ ನಿಲ್ಲಿಸದಂತೆ ಒಂದಷ್ಟು ರೂಲ್ಸ್ ಅನ್ನ ಮಾಡಿದ್ದು, ದ್ವಿಚಕ್ರ ವಾಹನದ ಹಿಂಬದಿ ಸವಾರರನ್ನ ಹಿಡಿಯುವಂತಿಲ್ಲ. ದ್ವಿಚಕ್ರ ವಾಹನದ ಹಿಂಬದಿ ಸವಾರರನ್ನ ಹಿಡಿದು ಎಳೆಯುವಂತಿಲ್ಲ. ವಾಹನಗಳ ಕೀಯನ್ನು ಕೂಡ ಕಸಿದುಕೊಳ್ಳುವಂತಿಲ್ಲ. ವಾಹನಗಳ ಅಂದ್ರೆ ಬೈಕಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕೀಯನ್ನ ಯಾವುದೇ ಕಾರಣಕ್ಕೂ ಕೂಡ ಕಿತ್ತುಕೊಳ್ಳಬಾರದು. ವಾಹನ ಸಂಖ್ಯೆ ಗುರುತು ಮಾಡಿ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನ ನೀಡುವುದು. ಹೀಗೆ ಹಲವಾರು ರೀತಿಯ ಮಾರ್ಗಸೂಚಿಯನ್ನ ಪೊಲೀಸ್ ಇಲಾಖೆ ಈಗ ಒಂದಷ್ಟು ಹೊಸ ರೂಲ್ಸ್ ಅನ್ನ ಮಾಡಿದ್ದು, ಮಂಡ್ಯದಲ್ಲಿ ಮಗು ಸಾವಿನ ಬಳಿಕ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ವೆಹಿಕಲ್ ಚೆಕ್ಕಿಂಗ್ಗೆ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಎಲ್ಲಂದ್ರಲ್ಲಿ ಯಾವಾಗ ಬೇಕಾವಾಗ ವಾಹನಗಳನ್ನ ಪೊಲೀಸರು ತಡೆದು ನಿಲ್ಲಿಸೋ ಹಾಗಿಲ್ಲ. ಹಾಗೆ ಗಾಡಿಯ ಕೀಯನ್ನು ಕೂಡ ಕಿತ್ತುಕೊಳ್ಳೋ ಹಾಗಿಲ್ಲ. ಜೊತೆಗೆ ಬೈಕಲ್ಲಿ ಹಿಂಬದಿ ಸವಾರರನ್ನ ಯಾವುದೇ ಕಾರಣಕ್ಕೂ ಎಳೆಯಬಾರದು. ಒಂದ್ ವೇಳೆ ಅವರು ರೂಲ್ಸ್ ಅನ್ನ ಫಾಲೋ ಮಾಡದೇ ಇದ್ದಲ್ಲಿ ವಾಹನ ಸವಾರರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು.